ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಮೋನಿಕಾ ಎಸ್ ನಾಗರಾಜು. ನಾನು ನವಿತಾ ಜೈನ್. ಈಗ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಡಾ ಹಗರಣ ಅಕ್ರಮ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ ಆಗಿದೆ. ಸೈಟ್ ಹಗರಣ ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ ಬದಲಿಗೆ ಸಿಬಿಐ ತನಿಖೆಗೆ ಕೋರಿದ್ರು. ಈ ಸಂಬಂಧ ಇವತ್ತು ಮುಡಾ ಸೈಟ್ ಹಗರಣ ಸಿಬಿಐಗೆ ಹೋಗುತ್ತಾ ಇಲ್ವಾ, ಲೋಕಾಯುಕ್ತ ತನಿಖೆ ಮುಂದುವರಿಯುತ್ತಾ ಅನ್ನೋದು ಸಸ್ಪೆನ್ಸ್ ಆಗಿದೆ. ಇಂದು ಲೋಕಾಯುಕ್ತ ಅಧಿಕಾರಿಗಳು ಹೈಕೋರ್ಟ್ಗೆ ಮುಡಾ ಹಗರಣದ ವರದಿಯನ್ನ ಸಲ್ಲಿಸಲಿದ್ದಾರೆ. ಹಗರಣ ಸಂಬಂಧ ಸುಮಾರು 400ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ತಯಾರಿಸಿದ್ದು, ಹೈಕೋರ್ಟ್ ಸೂಚನೆಯಂತೆ ಇವತ್ತು ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಲಿದ್ದಾರೆ. ಹಗರಣ ಸಂಬಂಧ ಯಾರನ್ನ ವಿಚಾರಣೆ ನಡೆಸಲಾಗಿದೆ, ಮುಡಾ ಹಿಂದಿನ ಅಧಿಕಾರಿಗಳ ವಿಚಾರಣೆ ಮಾಹಿತಿ ಸೇರಿದಂತೆ ಹಲವು ಅಂಶಗಳು ವರದಿಯಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ನಿನ್ನೆ ಕೇಸ್ ಸಂಬಂಧ ಬಿಎಸ್ವೈ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಸಂತ್ರಸ್ತೆಯ ಹೇಳಿಕೆಯನ್ನ ಸತ್ಯ ಅಂತ ಪರಿಗಣಿಸುವುದಾದರೆ ಬೇರೆ ಯಾವುದೇ ಸಾಕ್ಷಿ ಹೇಳಿಕೆಯನ್ನು ಪರಿಗಣಿಸಬೇಕಾಗಿಲ್ಲ. ಬಿಎಸ್ವೈ ಗನ್ಮ್ಯಾನ್ ಆನಂದ್ ಆರಾಧ್ಯ ಅವರ ಹೇಳಿಕೆಯನ್ನು ಪರಿಗಣಿಸಲಾಗಿಲ್ಲ. ಇದೆಲ್ಲವೂ ಪೀಠದ ಅನುಮಾನಕ್ಕೆ ಉತ್ತರ ಒದಗಿಸುತ್ತೆ ಅಂತ ಹೇಳಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಗುರುವಾರಕ್ಕೆ ಅಂದ್ರೆ ಇವತ್ತಿಗೆ ಮುಂದೂಡಿದೆ. ರಾಜ್ಯಸಭೆ ಕಲಾಪದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಆಡಿದ ಮಾತುಗಳೇ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ದೇಶದುದ್ದಕ್ಕೂ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾ ಮಾಡುವಂತೆ ಖರ್ಗೆ, ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ. ಆದರೆ ಅಮಿತ್ ಶಾ ಬೆನ್ನಿಗೆ ನಿಂತ ಪ್ರಧಾನಮಂತ್ರಿ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟರು. ಅಂಬೇಡ್ಕರ್ಗೆ ಸಂಬಂಧಿಸಿ 5 ಐತಿಹಾಸಿಕ ಸ್ಥಳಗಳ ಅಭಿವೃದ್ಧಿ ಮಾಡಿದ್ದೀವಿ. ಅಂಬೇಡ್ಕರ್ ಓಡಾಡಿದಂತಹ 26 ನಗರ ಪ್ರದೇಶಗಳ ಅಭಿವೃದ್ಧಿ ಮಾಡಿದ್ದೀವಿ. ಅಂಬೇಡ್ಕರ್ ವಾಸವಿದ್ದ ಲಂಡನ್ ಮನೆಯನ್ನು ಅಭಿವೃದ್ಧಿಗೊಳಿಸಿದ್ದೀವಿ. ಬಿಜೆಪಿ ಸರ್ಕಾರ ಕೂಡ ಅಂಬೇಡ್ಕರ್ ಅವರನ್ನ ಸ್ಮರಿಸಿಕೊಳ್ಳುತ್ತೆ. ನಾವೆಲ್ಲರೂ ಸಂಸತ್ನಲ್ಲಿ ಇರೋದಕ್ಕೂ ಅಂಬೇಡ್ಕರ್ ಅವರೇ ಕಾರಣ. 10 ವರ್ಷಗಳಿಂದಲೂ ಅಂಬೇಡ್ಕರ್ ಆದರ್ಶಗಳನ್ನ ಪಾಲನೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಟ್ಟ ಹೇಳಿಕೆ ರಾಜಕೀಯ ಕಾವು ಪಡೆದುಕೊಂಡಿದೆ. ಕಾಂಗ್ರೆಸ್ ನಂತರ ಈಗ ತೃಣಮೂಲ ಕಾಂಗ್ರೆಸ್ ಕೂಡ ಕೆರಳಿದೆ. ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿರುವ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಟಿಎಂಸಿ ಹಕ್ಕುಚ್ಯುತಿ ಮಂಡಿಸಿದೆ. ಸಂವಿಧಾನದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಅನ್ನೋದು ಈಗ ಫ್ಯಾಷನ್ ಆಗಿಬಿಟ್ಟಿದೆ. ಇಷ್ಟು ದೇವರ ನಾಮಸ್ಮರಣೆ ಮಾಡಿದ್ರೆ 7 ಜನ್ಮ ಸ್ವರ್ಗಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದ್ದಾರೆ. ಇದರಿಂದ ಅಂಬೇಡ್ಕರ್ಗೆ ಅಪಮಾನವಾಗಿದೆ ಅಂತ ಟಿಎಂಸಿ ಹೇಳಿದೆ. ಮುಂಬೈನ ಗೇಟ್ವೇ ಆಫ್ ಇಂಡಿಯಾ ಬಳಿಯೇ ಬೋಟ್ ದುರಂತ ಸಂಭವಿಸಿದೆ. ಪ್ರಯಾಣಿಕರ ಬೋಟ್ಗೆ ನೌಕಾಪಡೆ ಸ್ಪೀಡ್ ಬೋಟ್ ಡಿಕ್ಕಿಯಾಗಿ ನೌಕಾಪಡೆಯ 3 ಸಿಬ್ಬಂದಿ ಸೇರಿ 13 ಮಂದಿ ಸಾವನ್ನಪ್ಪಿದ್ದಾರೆ. 101 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರಯಾಣಿಕರ ಬೋಟ್ ಎಲಿಫೆಂಟಾ ದ್ವೀಪಕ್ಕೆ ತೆರಳುತ್ತಾ ಇದ್ದಾಗ ಈ ಘಟನೆ ಸಂಭವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದು, ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದಿಂದ ತಲಾ 5 ಲಕ್ಷ ಪರಿಹಾರವನ್ನು ಘೋಷಿಸಲಾಗಿದೆ. जैन ये बोट है ना, यहाँ पे ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಾಗಿ ನಟ ಶಿವರಾಜ್ ಕುಮಾರ್ ಅಮೆರಿಕಾಗೆ ತೆರಳಲಿದ್ದಾರೆ. ಡಿಸೆಂಬರ್ 24ರಂದು ಶಿವಣ್ಣಗೆ ಸರ್ಜರಿ ನಡೆಯಲಿದ್ದು 35 ದಿನಗಳ ಬಳಿಕ ಶಿವಣ್ಣ ವಾಪಸ್ಸಾಗಲಿದ್ದಾರೆ. ಅಮೆರಿಕಾಗೆ ತೆರಳುವ ಮುನ್ನ ನಟ ಶಿವರಾಜ್ ಕುಮಾರ್ ನಾಗವಾರದ ತಮ್ಮ ಮನೆಯಲ್ಲಿ ಪೂಜೆ ನೆರವೇರಿಸಿದ್ರು. ವೇಳೆ ಮಾಜಿ ಸಚಿವ ಬಿಸಿ ಪಾಟೀಲ್, ನಟ ಸುದೀಪ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಶಿವಣ್ಣಗೆ ಸರ್ಜರಿ ಸಕ್ಸಸ್ ಆಗಿ ಆರೋಗ್ಯವಾಗಿ ವಾಪಸ್ ಬರಲಿ ಅಂತ ಹಾರೈಸಿದ್ರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಭಾವುಕರಾಗಿ ಮಾತನಾಡಿರುವ ಶಿವಣ್ಣ, ಎಲ್ಲ ಚೆಕ್ ಮಾಡಿಸಲಾಗಿದೆ, ಎಲ್ಲವೂ ಚೆನ್ನಾಗಿದೆ, ಒಂದಿಷ್ಟು ಆತಂಕ ಅನ್ನೋದು ಇರುತ್ತೆ. ಹೀಗಾಗಿ ಫ್ಯಾಮಿಲಿಯವರು, ಫ್ರೆಂಡ್ಸ್ ಬಂದು ಧೈರ್ಯ ಹೇಳ್ತಿದ್ದಾರೆ. 24ನೇ ತಾರೀಕು ಅಮೆರಿಕದ ಎಂಎಸ್ಕೆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗತ್ತೆ ಅಂತ ಹೇಳಿದ್ರು.
ಸ್ವಲ್ಪ ಒಂಚೂರು ಎಮೋಷನ್ ಆಗೋದು. ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀನಿ, ಭಾರತದಿಂದ ಆಚೆ ಇರ್ತೀನಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ. ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ January 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು. ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿದ ನಟ ದರ್ಶನ್ ನಿನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ತಿದ್ದ ಹಾಗೆ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಪುತ್ರ ವಿನೀಶ್ ಪತ್ನಿ ಜೊತೆ ಸೀದಾ ಹೊಸಕೆರೆಹಳ್ಳಿಯ ಪತ್ನಿ ಫ್ಲಾಟ್ಗೆ ದರ್ಶನ್ ಹೋದ್ರು. 48 ದಿನ ಅಡ್ಮಿಟ್ ಆಗಿದ್ರೂ ಕೂಡ ಯಾವುದೇ ಸರ್ಜರಿ ಮಾಡಿಸಿಕೊಳ್ಳದೆ ದರ್ಶನ್ ಡಿಸ್ಚಾರ್ಜ್ ಮಾಡಿಕೊಂಡಿರೋದು ದೊಡ್ಡ ಚರ್ಚೆ ಆಗ್ತಾ ಇದೆ. ಇನ್ನು ದರ್ಶನ್ಗೆ ತೀವ್ರ ಬೆನ್ನು ನೋವಿದೆ. ಬೆನ್ನು ನೋವಿನ ಕಾರಣದಿಂದಾಗಿಯೇ ದರ್ಶನ್ಗೆ ಬೇಲ್ ನೀಡಬೇಕು ಅಂತ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ದರ್ಶನ್ಗೆ ಜಾಮೀನು ಮಂಜೂರು ಮಾಡಿತ್ತು. ಇನ್ನು ಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಸಿಕ್ತಿದ್ದ ಹಾಗೆ ದರ್ಶನ್ಗೆ ಎಲ್ಲವೂ ಸರಿಯಾಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಬೇಲ್ ಸಿಕ್ತಿದ್ದ ಹಾಗೆ ಯಾವುದೇ ಸರ್ಜರಿ ಮಾಡಿಸಿಕೊಳ್ಳದೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇದೇ ವಿಚಾರ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ದರ್ಶನ್ ಬೇಲ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೊಕ್ಕೆ ಹಾಕಲು ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ನಡೀತಾ ಇದೆ. ಆದಷ್ಟು ಬೇಗ ಮೇಲ್ಮನವಿ ಸಲ್ಲಿಕೆ ಮಾಡ್ತೇವೆ ಅಂತ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಎಸಿಪಿ ಚಂದನ್ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಕಾನೂನು ತಜ್ಞರ ಜೊತೆಯೂ ಚಂದನ್ ಸಮಾಲೋಚನೆ ನಡೆಸಿದ್ದು ಯಾವ ಅಂಶಗಳ ಮೇಲೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದರ ಬಗ್ಗೆ ಚರ್ಚಿಸಿದ್ದಾರೆ. ಗೃಹ ಇಲಾಖೆ ಒಪ್ಪಿದ ತಕ್ಷಣ ಸುಪ್ರೀಂ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A6 ಜಗದೀಶ್ ಬುಧವಾರ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಯಾಗಿದ್ದಾನೆ. ಜಾಮೀನು ಸಿಕ್ಕ 2 ದಿನಗಳ ಬಳಿಕ ಜಗದೀಶ್ ಬಿಡುಗಡೆಯಾಗಿದ್ದು, ಜಗದೀಶ್ಗೆ ಶ್ಯೂರಿಟಿ ಸಿಗದ ಹಿನ್ನೆಲೆ ತಡವಾಗಿ ಜಗದೀಶನ್ನ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಬಳಿಕ ಜಗದೀಶ್ ಸಹೋದರಿ ಕಾರಿನಲ್ಲಿ ಕರೆದೊಯ್ದಿದ್ದಾರೆ. ನಾನು ರಾಜ್ಯದ ಮಂತ್ರಿಗಿಂತಲೂ ಪವರ್ಫುಲ್ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಸದನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆಯ ವೇಳೆ ಮಾತನಾಡಿದ ಅವರು, ಯತ್ನಾಳ್ ಅನ್ನುವಂಥದ್ದು ಒಂದು ಶಕ್ತಿಯಾಗಿದೆ. ನಾನು ಯಾರಿಗೂ ಅಂಜುವ ಮಗನಲ್ಲ ಅಂತ ಕಾಂಗ್ರೆಸ್ ನಾಯಕರು ಹಾಗೂ ಸ್ವಪಕ್ಷದವರಿಗೆ ತಿರುಗೇಟು ಕೊಟ್ಟರು. ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದವರಿಗೆ ಇವತ್ತು ನನಗೂ ಬಹಳಷ್ಟು ಅನುಭವ ಇದೆ. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ 2 ಸಲ ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, 3ನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಇವತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಏನು ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ಇದೀನಿ. ಆಯ್ತು, ಮಾತಾಡಿ. ನೀವು ಬರೀ ಮಂತ್ರಿಯಾಗಿ ಕುಯ್ ಅನುಭವ. ನಾ ಯಾರಿಗೆ ಅನ್ಸೋದಿಲ್ಲ, ಕೊಯ್ದಿಲ್ಲ. ಅದಕ್ಕೆ ಯಾವ ಪೋಸ್ಟ್ ಕೊಡ್ಲಿಲ್ಲ. ಅಧ್ಯಕ್ಷರೇ, ನಾವು ನಿಮ್ಗೆ ಇದೆ ಅನ್ನುವಂಥದ್ದನ್ನು ನಿಮ್ಗೆ ನೆನಪಾಗಿ ಕೊಡ್ತೀವಿ. 150 ಕೋಟಿ ಆಫರ್ ವಿಚಾರ ಹಾಗೂ ವಕ್ಫ್ ಕೇಸನ್ನು ಸಿಬಿಐಗೆ ವಹಿಸಿ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಸಿಎಂಗೆ ಸವಾಲ್ ಹಾಕಿದ್ರು. ಇದೇ ವಿಚಾರವಾಗಿ ವಿಜೇಂದ್ರಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ. ಈ ಹಿಂದೆ ಬಿಜೆಪಿಯವರು ಅಧಿಕಾರದಲ್ಲಿದ್ರು, ಆಗ ಒಂದೇ ಒಂದು ಪ್ರಕರಣವನ್ನಾದರೂ ಸಿಬಿಐಗೆ ಕೊಟ್ಟಿದ್ದಾರಾ? ನಮ್ಮನ್ನ ಪ್ರಶ್ನೆ ಮಾಡಲು ಯಾವ ನೈತಿಕತೆ ಇದೆ ಅಂತ ತಿರುಗೇಟು ಕೊಟ್ಟರು. ಯಾವತ್ತಾದರೂ ಅಧಿಕಾರದಲ್ಲಿರುವಾಗ ಅವರು ಅಧಿಕಾರದಲ್ಲಿ 8ರಿಂದ 13ರವರೆಗೆ 2019 23 ಯಾವತ್ತಾದ್ರೂ ಸಿಬಿಐ ಕೊಟ್ಟಿದ್ದಾರೆ. ಒಂದು ಕೇಸ್ನಾದ್ರು ಕೊಟ್ಟಿದ್ದಾರೆ ಅಂದರೆ ವಾಟ್ ಮಾಡಲ್ ರೈಟ್ ಹೇಳಪ್ಪ ನೀವು. ಯಾವುದಾದ್ರು ಒಂದು ಕೊಟ್ಟಿದ್ರೆ ತೋರಿಸ್ಲಿಲ್ಲ.
ಇನ್ನು ವಕ್ಫ್ ವಿಚಾರವಾಗಿ ಬಿಜೆಪಿ ಹೋರಾಟ ಮಾಡ್ತಿರೋ ಬಗ್ಗೆಯೂ ಮಾತನಾಡಿರೋ ಸಿಎಂ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವ ಹಕ್ಕಿದೆ, ಆದ್ರೆ ದುರುದ್ದೇಶದಿಂದ ಹೋರಾಟ ಮಾಡಬಾರ್ದು. ನಮ್ಮ ತಪ್ಪುಗಳಿದ್ರೆ ವಿಪಕ್ಷದವರು ಚರ್ಚೆ ಮಾಡಲಿ, ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು. ನಮ್ಮ ಕಾರ್ಯಕ್ರಮನ ಅಡ್ಡಿಪಡಿಸಿದರೆ ಅಥವಾ ಅದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಈಗ ಅವರಿಗೆ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ. ಸರ್ಕಾರ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ, ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಬೇಕು. ಸದನದಲ್ಲಿ ವಕ್ಫ್ ಆಸ್ತಿ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದು, 1,28,000 ಎಕರೆ ವಕ್ಫ್ ಆಸ್ತಿ ಇದೆ. ಅದೆಲ್ಲವೂ ದಾನಿಗಳು ಕೊಟ್ಟಿರುವುದು. ಸರ್ಕಾರದ 1 ಇಂಚು ಜಾಗ ವಕ್ಫ್ ಬೋರ್ಡ್ಗೆ ತಗೊಂಡಿಲ್ಲ. 17,900 ಎಕರೆ ವಕ್ಫ್ ಆಸ್ತಿ ಅದಾಲತ್ಗೆ ಮುಂದಾದ್ವಿ. ವಕ್ಫ್ ಅದಾಲತ್ ಮಾಡುವಾಗ ಬೆಲ್ಲದ್ ಕೂಡ ಬಂದಿದ್ರು. ವಿಜಯಪುರದಲ್ಲೂ ಯತ್ನಾಳ್ಗೆ ಆಹ್ವಾನ ಕೊಟ್ಟಿದ್ದೆ, ಆದರೆ ಅವರು ಬಂದಿಲ್ಲ. 3 ದಿನ ಆದ್ಮೇಲೆ ಪ್ರತಿಭಟನೆ ಮಾಡಿದ್ರು. ನೋಟಿಸ್ ಪದ್ಧತಿ ಇವತ್ತಿನದಲ್ಲ, ಬಿಜೆಪಿ ಜೆಡಿಎಸ್ ಸರ್ಕಾರದಿಂದಲೂ ನೋಟಿಸ್ ಕೊಡಲಾಗಿದೆ. 5,667 ನೋಟಿಸ್ ಬಿಜೆಪಿ ಕಾಲದಲ್ಲಿ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಇವತ್ತಿಂದ ಇಲ್ಲ, ಆ ಪದ್ಧತಿ ಅವತ್ತಿಂದನೇ, ಇವತ್ತು ಹಿಂದಿಂದನೇ ಆ ನೋಟಿಸ್ ಕೊಡೋ ಪದ್ಧತಿಗಳು ಬಂದಿದೆ. ಅದಕ್ಕಂತ ನೀವು ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ರಿ. ಇವರೆಲ್ಲ ಈ ಸರ್ಕಾರದಲ್ಲಿ ವಫ್ ಎಲ್ಲ ರೈತರ ಆಸ್ತಿ ಎಲ್ಲ ವಫ್ಗೆ ಮಾಡಿಸ್ಕೊಂತವ್ರೆ, ದೇವಸ್ಥಾನಗಳೆಲ್ಲ ವಫ್ಗೆ ತಗೊಂಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ದೊಡ್ಡದಾಗಿ ಒಂದು ಇಶ್ಯೂ ಮಾಡಿದ್ರಿ. ನಾವು ಯಾವತ್ತೂ ಇದು ನಾವು ಮಾಡಿರೋದು ಹಿನ್ನೆಲೆ ಅಂದರೆ, ವಫ್ ಅದಾಲತ್ ಮಾಡಿರೋದು ಹಿನ್ನೆಲೆ ಅಂದರೆ, ನಮ್ಗೇನು 17,000 ಎಕರೆ ಏನು ಎನ್ಕರೇಜ್ಮೆಂಟ್, ಪ್ರೈವೇಟ್ ಎನ್ಕರೇಜ್ಮೆಂಟ್ ಮಾಡಿದಾರಲ್ಲ, ಅದನ್ನ ತಗೊಂಡ್ಬೇಕಂದ. ಟೋಟಲ್ ಆಸ್ತಿ ಇದ್ದಿದ್ದು ಮುಂಚೆ 1,28,000 ಚಿಲ್ಲರೆದಲ್ಲಿ ಉಳಿದಿರೋದೇ ನಮ್ದು 20,000 ಉಳಿದಿದೆ. ಅದರಲ್ಲಿ 17,000 ಎನ್ಕರೇಜ್ಮೆಂಟ್ ಆಗಿದೆ. ಸದನದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಬದಲು ಜಮೀರ್ ಅಹಮದ್ ಅವರಿಂದನೇ ಆಕ್ಟ್ ಬಗ್ಗೆ ಉತ್ತರ ಪಡೆಯೋದಕ್ಕೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ರು. ಆಗ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಮೀರ್ ಅವರನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬಹುದು, ಆದ್ರೆ ಕೃಷ್ಣ ಬೈರೇಗೌಡರನ್ನ ಕಟ್ಟಿ ಹಾಕೋದಿಕ್ಕಾಗಲ್ಲ, ಸುಮ್ಮನೆ ಯಾಕೆ ಮೊಂಡುವಾದ ಮಾಡ್ತಿದ್ದೀರಿ ಅಂತ ಕಿಡಿಕಾರಿದ್ರು. ವಕ್ಫ್ ಅಜೆಂಡಾ ಇಟ್ಕೊಂಡು ಉಪಚುನಾವಣೆಯಲ್ಲಿ ಸೋತಿದ್ದೀರಿ, ಜನ ನಿಮ್ಗೆ 3 ನಾಮ ಹಾಕಿದ್ದಾರೆ ಅಂತ ಹೇಳಿದ್ರು. ನಿಮ್ಗೆ ಜ್ಞಾನೋದಯ ಆದದ್ದು ಯಾವಾಗ? ಈಗ ಮಾಡ್ತೀರಿ. ಇವರಿಗೆ ರಾಜಕೀಯ ರಾಜಕೀಯಕ್ಕೆಲ್ಲ ನಾವು ಒಪ್ಪಾಕಲ್ಲ, ನಾವು ಮಾಡಿದ್ದಾರೆ. ನಾವು ಮಾಡ್ತೀರಿ, ಸರ್ಕಾರ ಸಮರ್ಪಕ ಉತ್ತರ ಕೊಡ್ತೇವೆ. ಇದನ್ನೇ ಇಶ್ಯೂ. ಕಾಂಗ್ರೆಸ್ ಸದಸ್ಯೆ ರೂಪಾ ಶಶಿಧರ್ ಸ್ಪೀಕರ್ ವಿರುದ್ಧವೇ ಅಸಮಾಧಾನಗೊಂಡ ಘಟನೆ ನಡೆದಿದೆ. ಸ್ಪೀಕರ್ ಪೀಠದಲ್ಲಿ ಕುಳಿತಿದ್ದ ರುದ್ರಪ್ಪ ಲಮಾಣಿ ವಿರುದ್ಧ ಕಿಡಿಕಾರಿದ ರೂಪಾ ಶಶಿಧರ್ ಟೈಮ್ ಮ್ಯಾನೇಜ್ ಮಾಡೋಕೆ ಬರದಿಲ್ವಾ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಅರವಿಂದ್ ಬೆಲ್ಲದ್ ಮಾತನಾಡ್ತಿದ್ರು. ಬೆಲ್ಲದ್ ಮಾತಿನ ಮಧ್ಯೆ ಪ್ರತಿಪಕ್ಷ ನಾಯಕ ಅಶೋಕ್ ಪದೇ ಪದೇ ಎದ್ದು ನಿಂತು ಮಾತನಾಡ್ತಿದ್ರು. ಇದರಿಂದ ಸಿಟ್ಟಾದ ರೂಪಾ, ನಾವು 3 ದಿನಗಳಿಂದಲೂ ಕಾಯ್ತಿದ್ದೇವೆ, ಫಸ್ಟ್ ನೀವು ಟೈಮ್ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು, ಎಲ್ಲವೂ ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳಿದ್ರು. ರೆವಿನ್ಯೂ ಮಿನಿಸ್ಟರ್ಗೆ 2 ತಾಸು ಮಾತಾಡಕ್ ಕೊಟ್ರಿ. ಸರ್ಕಾರದ ವಿರುದ್ಧ ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಪಿಡಬ್ಲ್ಯೂಡಿ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದ್ರು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿದ್ರು. ಮನವಿ ಸ್ವೀಕರಿಸಲು ಬಂದ ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಗೋ ಬ್ಯಾಕ್ ತಿಮ್ಮಾಪುರ್ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಪ್ರತಿಭಟನಾಕಾರರನ್ನ ಮನವೊಲಿಸಲು ಬಂದ ಎಸಿ ಜೊತೆಗೆ ಗುತ್ತಿಗೆದಾರರು ವಾಗ್ವಾದ ಮಾಡಿದ್ರು. ಬೆಳಗಾವಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದ್ದು, ಲಿಂಗಾಯತರ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ಧರಣಿ ನಡೀತಾ ಇದೆ. ಮುಂದಿನ ಹೋರಾಟದ ಚರ್ಚೆ ನಡೆಸಲು ಸಭೆ ಕರೆಯಲಾಗಿತ್ತು. ಮಾಜಿ ಸಚಿವ ಸಿಸಿ ಪಾಟೀಲ್, ವಿನಯ್ ಕುಲಕರ್ಣಿ ಸೇರಿ ಅನೇಕರು ಬಂದಿದ್ದರು. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇವತ್ತು ದೊಡ್ಡ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಿದ್ರು.
ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಅವರಿಗೆ ಸಂಬಂಧಿಸಿದ ಸ್ನೇಹಮಯಿ ಕೃಷ್ಣ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ದೇಸಾಯಿ ಅವರು ಮುಡಾ ಅಕ್ರಮ ಪ್ರಕರಣವನ್ನು ತನಿಖೆ ಮಾಡಲು ಸರ್ಕಾರ ರಚಿಸಿರುವ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದ ಸ್ನೇಹಮಯಿ ಕೃಷ್ಣ ದೇಸಾಯಿ ಅವರನ್ನ ಕೇಂದ್ರ ಸರ್ಕಾರ 3 ವರ್ಷ ಡಿಬಾರ್ ಮಾಡಿದೆ. ಕೂಡಲೇ ಅವರನ್ನ ಆಯೋಗದ ಅಧ್ಯಕ್ಷರ ಸ್ಥಾನದಿಂದ ರದ್ದುಗೊಳಿಸಿ